ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಜುಲೈ 23ರಂದು ನಡೆದಂತಹ ಯೂನಿಯನ್ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮ್ ಅವರು ಏನೆಲ್ಲ ಒಂದು ಘೋಷಣೆ ಮಾಡಿದ್ದಾರೆ, ಬಡವರಿಗೆ ಯಾವ ಉಪಯೋಗಗಳಾಗ್ತಾ ಇದೆ, ಯಾವ ಒಂದು ಘೋಷಣೆಯನ್ನು ಮಾಡಿದ್ದಾರೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ದಿರೋ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ನಿರ್ಮಲಾ ಸೀತಾರಾಮ್ ಅವರು ಸತತವಾಗಿ 7ನೇ ಬಾರಿ ಬಜೆಟ್ನ ಮಂಡಿಸಿದ್ದಾರೆ. ಮೋದಿ ಸರ್ಕಾರ 3ನೇ ಬಾರಿಗೆ ಅಧಿಕಾರಕ್ಕೆ ಬಂದ ಮೇಲೆ ಇದು ಮೊದಲನೇ ಬಜೆಟ್ ಸಹ ಆಗಿದೆ. ಇನ್ನು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ 3 ಕೋಟಿ ಹೊಸ ಮನೆಗಳ ನಿರ್ಮಾಣ ಮಾಡೋದಾಗಿ ನಿರ್ಮಲಾ ಸೀತಾರಾಮ್ ಅವರು ಘೋಷಣೆಯನ್ನು ಮಾಡಿದ್ದಾರೆ. ನಿಮಗೆಲ್ಲ ಇವಾಗ PM ಆವಾಸ್ ಯೋಜನೆಯಡಿ ಯಾವ ರೀತಿ ಒಂದು ಈ ಮನೆಯನ್ನು ಕಟ್ಟೋದಕ್ಕೆ ಹೇಗೆ ನೀವು ಒಂದು ಸಬ್ಸಿಡಿನ ಪಡ್ಕೊಳ್ಬೇಕು ಅನ್ನೋದನ್ನು ನಾನು ಹಳೆ ವಿಡಿಯೋದಲ್ಲಿ ಮಾಡಿದ್ದೀನಿ. ನೀವು ಹೋಗಿ ಚೆಕ್ ಮಾಡ್ಕೋಬೋದು. ನೀವೇನಾದರೂ ಮನೆಯನ್ನು ಕಟ್ತಾ ಇದ್ದರೆ ನಿಮಗೆ ಒಂದಷ್ಟು ಸಬ್ಸಿಡಿ ಅಮೌಂಟು ನಿಮಗೆ ಗೌರ್ಮೆಂಟಿಂದ ಸಿಗುತ್ತೆ. ಸೊ ಅದರಿಂದ ನಿಮಗೆ ಮನೆ ಕಟ್ಟೋದಕ್ಕೆ ಒಂದಷ್ಟು ಅನುಕೂಲ ಆಗುತ್ತೆ. ಇದೇ ಒಂದು PM ಆವಾಸ್ ಯೋಜನೆ ಅನ್ನೋದನ್ನು ಅಂತ ಹೇಳ್ತಾರೆ. ಇದರಲ್ಲಿ ನಿಮಗೊಂದಷ್ಟು ಸಬ್ಸಿಡಿ ಹಣ ಮನೆ ಕಟ್ಟೋದಕ್ಕೆ ಸರ್ಕಾರದಿಂದ ಫ್ರೀಯಾಗಿ ಸಿಗುತ್ತೆ. ನೀವು ಬ್ಯಾಂಕಲ್ಲಾದರೂ ಹೋಗಿ ಅಪ್ಲೈ ಮಾಡ್ಬೋದು, ಇಲ್ಲ ಕೆಲವೊಂದು ಪ್ರೈವೇಟ್ ಬ್ಯಾಂಕು ಅದರಲ್ಲಾದರೂ ಹೋಗಿ ನೀವು ಅಪ್ಲೈ ಮಾಡ್ಕೋಬೋದು. ಸೊ ಈ ರೀತಿಯ ಒಂದು PM ಆವಾಸ್ ಯೋಜನೆಯಡಿ ಈಗ 3 ಕೋಟಿ ಮನೆಗಳ ನಿರ್ಮಾಣವನ್ನು ಮಾಡಬೇಕು ಅನ್ನೋ ಒಂದು ಗುರಿನ ಹೊಂದಿದ್ದಾರೆ ಅನ್ನೋದನ್ನು ತಿಳಿಸಿದ್ದಾರೆ. ಮತ್ತು ನಗರ ಗ್ರಾಮಾಂತರ ಪ್ರದೇಶಗಳಲ್ಲಿ 3 ಕೋಟಿ ಮನೆಗಳ ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ. ಅಂದರೆ ನಗರದಲ್ಲೇ ಆಗಿರ್ಬೋದು, ಗ್ರಾಮಾಂತರ ಎರಡೂ ಸೇರಿಸಿ 3 ಕೋಟಿ ಮನೆ ಅಂತ ಹೇಳಿದ್ದಾರೆ. ಇದು ಬಡವರಿಗೆ ಒಂದು ಸರ್ಕಾರದಿಂದ ಒಂದು ಅನುಕೂಲ ಅಂತಲೇ ಹೇಳ್ಬೋದು. ಮನೆ ಕಟ್ಟೋದು ಎಲ್ಲರ ಒಂದು ಕನಸಾಗಿರುತ್ತೆ. ಈ ರೀತಿ ಒಂದು ಸಬ್ಸಿಡಿ ಹಣ ನಿಮಗೆ ಸಿಗೋದ್ರಿಂದ ಮನೆ ಕಟ್ಟೋದಕ್ಕೆ ಸ್ವಲ್ಪ ಆದರೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟು ಪ್ರಧಾನ ಮಂತ್ರಿ ಸೂರ್ಯ ಘರ್ ಯೋಜನೆ. ಇದರ ಬಗ್ಗೆ ಏನು ಹೊಸ ಅಪ್ಡೇಟನ್ನು ಕೊಟ್ಟಿದ್ದಾರೆ ಅಂದರೆ, ಪ್ರಧಾನಮಂತ್ರಿ ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನೆ ಅಡಿಯಲ್ಲಿ 1.28 ಕೋಟಿಗೂ ಹೆಚ್ಚು ನೋಂದಣಿಗಳು ಮತ್ತು 14 ಲಕ್ಷ ಅರ್ಜಿಗಳನ್ನು ಸ್ವೀಕರಿಸಲಾಗಿದೆ. ವಿದ್ಯುತ್ ಸಂಗ್ರಹಣೆ ಮತ್ತು ಒಟ್ಟಾರೆ ಶಕ್ತಿ ಮಿಶ್ರಣದಲ್ಲಿ ನವೀಕರಿಸಬಹುದಾದ ಶಕ್ತಿಯ ಸುಗಮ ಏಕೀಕರಣಕ್ಕಾಗಿ ಪಂಪ್ಡ್ ಸ್ಟೋರೇಜ್ ನೀತಿಯನ್ನು ಹೊರತರಲಾಗುವುದೆಂದು ಬಜೆಟ್ನಲ್ಲಿ ತಿಳಿಸಿದ್ದಾರೆ. AUSC ತಂತ್ರಜ್ಞಾನವನ್ನು ಬಳಸಿಕೊಂಡು ಪೂರ್ಣ ಪ್ರಮಾಣದ 800 MW ವಾಣಿಜ್ಯ ಉಷ್ಣ ಸ್ಥಾವರವನ್ನು ಸ್ಥಾಪಿಸಿದಾಗಿ ಈಗ ಮೋದಿ ಸರ್ಕಾರ ತಿಳಿಸಿದೆ. ಪ್ರಧಾನಮಂತ್ರಿ ಸೂರ್ಯ ಘರ್ ಉಚಿತ ವಿದ್ಯುತ್ ಯೋಜನೆಯನ್ನು ನಾವೀಗ ಆಲ್ರೆಡಿ ಪ್ರಾರಂಭ ಮಾಡಿದ್ದೀವಿ. ಇದರ ಅಡಿಯಲ್ಲಿ ಮೇಲ್ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸಲಾಗುವುದು. ಇದರಿಂದಾಗಿ 1 ಕೋಟಿ ಕುಟುಂಬಗಳು 300 ಯೂನಿಟ್ಗಳನ್ನು ಪಡೆಯಲು ಸಾಧ್ಯವಾಗಲಿದೆ ಅಂತ ನಿರ್ಮಲಾ ಸೀತಾರಾಮ್ ಅವರು ಈ ಒಂದು ಬಜೆಟ್ನಲ್ಲಿ ತಿಳಿಸಿದ್ದಾರೆ. ನೆಕ್ಸ್ಟು ಹೊಸ ತೆರಿಗೆ ಪದ್ಧತಿ. ಇದರಲ್ಲಿ ಏನೇನು ಒಂದು ಘೋಷಣೆ ಮಾಡಿದ್ದಾರೆ ಅಂತ ಅಂದರೆ, ಇದೀಗ ಹೆಚ್ಚು ಮಂದಿ ಹೊಸ ತೆರಿಗೆ ಪದ್ಧತಿಯನ್ನು ಆಯ್ಕೆ ಮಾಡ್ಕೊಳ್ತಿದ್ದಾರೆ ಅಂತ ಸಚಿವೆ ನಿರ್ಮಲಾ ಸೀತಾರಾಮ್ ಅವರು ಹೇಳಿದ್ದಾರೆ. ವಿವಿಧ ಪಾವತಿಗಳಿಗೆ 5% TDS ಬದಲಿಗೆ 2% TDS ಅನ್ನು ಒದಗಿಸಲಾಗುತ್ತೆ. ಮ್ಯೂಚುವಲ್ ಫಂಡ್ ಅಥವಾ UTI ಮರು ಖರೀದಿಯಲ್ಲಿ TDS ಅನ್ನು 20% ಹಿಂಪಡೆಯಲಾಗಿದೆ. ಕಾಮರ್ಸ್ ಆಪರೇಟರ್ಗಳಿಗೆ TDS ಅನ್ನು 1% 0.1ಕ್ಕೆ ಇಳಿಸಲಾಗಿದೆ. ಅಲ್ಲದೆ TDS ತುಂಬುವಲ್ಲಿ ವಿಳಂಬವನ್ನು ಅಪರಾಧ ಎಂದು ಪರಿಗಣಿಸಲಾಗುವುದಿಲ್ಲ ಎಂದು ನಿರ್ಮಲಾ ಸೀತಾರಾಮ್ ಅವರಿಗೆ ತಿಳಿಸಿದ್ದಾರೆ. ಹೇಗೆ ಹೊಸ ಟ್ಯಾಕ್ಸ್ ಸ್ಲ್ಯಾಬ್ ಹೇಗಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇವಾಗ ನಿಮಗೆ 3 ಲಕ್ಷದವರೆಗೆ ಯಾವುದೇ ಒಂದು ತೆರಿಗೆ ಇರೋದಿಲ್ಲ, ಅಂದರೆ ಟ್ಯಾಕ್ಸ್ ಇರೋದಿಲ್ಲ. 3 ಲಕ್ಷದಿಂದ 7 ಲಕ್ಷದವರೆಗೆ 5% ಅಷ್ಟು ನಿಮಗೆ ಟ್ಯಾಕ್ಸ್ ಇರುತ್ತೆ. ನಂತರ 7 ಲಕ್ಷದಿಂದ 10 ಲಕ್ಷದವರೆಗೆ 10% ಅಷ್ಟು ತೆರಿಗೆ ಇರುತ್ತೆ. 10ರಿಂದ 12 ಲಕ್ಷದವರೆಗೆ 15% ಅಷ್ಟು ನಿಮಗೆ ತೆರಿಗೆ ಇರುತ್ತೆ. 12ರಿಂದ 15 ಲಕ್ಷ ಸ್ಯಾಲ್ರಿನ ಪಡೆಯೋರಿಗೆ 20% ಅಷ್ಟು ತೆರಿಗೆನ ಕಟ್ಟಬೇಕಾಗುತ್ತೆ. ನೆಕ್ಸ್ಟು 15 ಲಕ್ಷಕ್ಕಿಂತ ಹೆಚ್ಚು ಯಾರು ಸ್ಯಾಲ್ರಿ ಬರುತ್ತೋ ಅವರು 30% ಅಷ್ಟು ತೆರಿಗೆನ ಕಟ್ಟಬೇಕಾಗತ್ತೆ ಅಂತ ಈ ಒಂದು ಬಜೆಟ್ನಲ್ಲಿ ತಿಳಿಸ್ಕೊಟ್ಟಿದ್ದಾರೆ.
ಬಜೆಟ್ನಲ್ಲಿ ಹೆಣ್ಮಕ್ಕಳಿಗೆ ಯಾವ ರೀತಿ ಒಂದು ಘೋಷಣೆಯನ್ನು ಮಾಡಿದ್ದಾರೆ, ಯಾವ ಒಂದು ಅನುಕೂಲನ ಮಾಡಿಕೊಟ್ಟಿದ್ದಾರೆ ಅಂದರೆ, ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳಿಗೆ ಅನುಕೂಲವಾಗುವ ಯೋಜನೆಗಳಿಗೆ ಸರ್ಕಾರವು 3,00,000 ಕೋಟಿಗೂ ಹೆಚ್ಚು ಹಣವನ್ನು ವಿನಿಯೋಗಿಸಿದೆ ಎಂದು ಸೀತಾರಾಮ್ ಅವರು ತಿಳಿಸಿದ್ದಾರೆ. ಮತ್ತು ಉದ್ಯೋಗಿಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲು ಸರ್ಕಾರವು ಮಹಿಳೆಯರಿಗೆ ನಿರ್ದಿಷ್ಟ ಕೌಶಲ್ಯ ಕಾರ್ಯಕ್ರಮಗಳನ್ನು ಸ್ಥಾಪಿಸುತ್ತೆ. Q2FY24 ಭಾರತದ ಮಹಿಳಾ ಕಾರ್ಮಿಕ ಬಲದ ಭಾಗವಹಿಸುವಿಕೆಯ ಪ್ರಮಾಣವು 24% ಏರಿದೆ ಅಂತ ಇವಾಗ ತಿಳಿಸಿದ್ದಾರೆ. ಮತ್ತು ಇನ್ನೊಂದು ಅವಕಾಶವನ್ನು ಏನು ಅಂದರೆ, ಮಹಿಳೆಯರಿಗೆ ಹಾಸ್ಟೆಲ್ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಸರ್ಕಾರವು ತನ್ನ ನೀತಿ ಯೋಜನೆಗಳಲ್ಲಿ 4 ಪ್ರಮುಖ ಸ್ತಂಭಗಳಲ್ಲಿ ಒಂದಾಗಿ ಮಹಿಳೆಯರ ಮೇಲೆ ಕೇಂದ್ರೀಕರಿಸಿದೆ ಎಂದು ಸೀತಾರಾಮ್ ಅವರು ಘೋಷಿಸಿದರು. ಹಣಕಾಸು ಸಚಿವರು ಕೆಲಸ ಮಾಡುವ ಮಹಿಳೆಯರಿಗಾಗಿ ಹಾಸ್ಟೆಲ್ಗಳು, ಹಾಗೆಯೇ ಅವರಿಗೆ ಕೆಲಸ ಮತ್ತು ಮನೆಯನ್ನು ಕಣ್ಕಟ್ಟು ಮಾಡಲು ಸಹಾಯ ಮಾಡುವ ಶಿಶು ವಿವರಗಳ ಬಗ್ಗೆಯೂ ಮಾತನಾಡಿದ್ದಾರೆ. ಮಹಿಳೆಯರಿಗೆ ಇನ್ನೊಂದು ಗುಡ್ ನ್ಯೂಸ್ ಏನು ಅಂದರೆ, ಚಿನ್ನ ಬೆಳ್ಳಿ ಬೆಲೆನ ಏರಿಕೆನ ಕಮ್ಮಿ ಮಾಡಿದ್ದಾರೆ. ಯಾರ್ಯಾರು ನಿಮಗೆ ಬಂಗಾರ ಪ್ರಿಯರು ಯಾರಿದ್ದಾರೋ ಅವ್ರಿಗೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಕೇಂದ್ರ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮ್ ಅವರು ಚಿನ್ನ ಬೆಳ್ಳಿಯ ಮೇಲಿನ ದರವನ್ನು ಕಮ್ಮಿ ಮಾಡಿ, ಅಂದರೆ ಎಷ್ಟು ಕಮ್ಮಿ ಮಾಡಿದ್ದಾರೆ ಅಂದರೆ, ಅದರ ಮೇಲಿನ ಕಸ್ಟಮ್ ಸುಂಕ ಏನಿತ್ತು, ಇವಾಗ ಅಂಗಡಿಯವರು 6% ಅಷ್ಟು ಗೌರ್ಮೆಂಟ್ಗೆ ಕಟ್ತಾಯಿದ್ರು ಟ್ಯಾಕ್ಸ್ ರೀತಿಯಲ್ಲಿ, ಅದನ್ನು 6% ಅಷ್ಟು ಕಮ್ಮಿ ಮಾಡಿದ್ದಾರೆ. ಅವ್ರಿಗೆ ಕಮ್ಮಿ ಆಗಿರೋದ್ರಿಂದ ಚಿನ್ನದ ಮೇಲಿನ ಹಣ ಸಹ ಇವಾಗ ನಮಗೆ ಕಮ್ಮಿ ಆಗುತ್ತೆ. ಜನಗಳಿಗೆ ಚಿನ್ನದ ಹೊರೆ ಇವಾಗ ಕಮ್ಮಿ ಆಗಿದೆ. ನಮ್ಮ ಥರ ಮಿಡ್ಲ್ ಕ್ಲಾಸ್ಗಳಿಗೆ ಅನುಕೂಲ ಆಗಲಿ ಅಂತ ಒಂದು ಘೋಷಣೆ ಮಾಡಿದ್ದಾರೆ. ಮೊಬೈಲ್ ಮತ್ತು ಅದರ ಫೋನ್ ಚಾರ್ಜರ್ಗಳ ಒಂದು ಬೆಲೆನ ಕಮ್ಮಿ ಮಾಡಿದ್ದಾರೆ. ಅದಲ್ಲದೆ ವಿದ್ಯುತ್ ತಂತಿಗಳು ಮತ್ತು ಎಕ್ಸ್ರೇ ಯಂತ್ರಗಳ ಸಹ ಕಮ್ಮಿ ಆಗಲಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಕ್ಯಾನ್ಸರ್ ಔಷಧಿಗಳ ಮೇಲಿನ ಕಸ್ಟಮ್ ಸುಂಕವನ್ನು ಸಹ ಈಗ ಕಮ್ಮಿ ಮಾಡಿದ್ದಾರೆ. ಯುವ ಜನರಿಗೆ ಒಂದು ಭರ್ಜರಿ ಗುಡ್ ನ್ಯೂಸನ್ನೇ ಕೊಟ್ಟಿದ್ದಾರೆ. ಏನು ಅಂದರೆ, ಮೊದಲ ಬಾರಿಗೆ ಕೆಲಸಕ್ಕೆ ಸೇರುವ ಉದ್ಯೋಗಿಗಳಿಗೆ 2 ವರ್ಷಗಳವರೆಗೆ ಸರ್ಕಾರವು ಪ್ರತಿ ತಿಂಗಳು 300 ರೂಪಾಯಿಗಳ ಹೆಚ್ಚುವರಿ PF ಅನ್ನು ನೀಡುತ್ತೆ. ಸ್ಥಳೀಯ ಸಂಸ್ಥೆಗಳಲ್ಲಿ ಅಧ್ಯಯನ ಮಾಡಲು 10 ಲಕ್ಷ ರೂಪಾಯಿವರೆಗೆ ಅಸುರಕ್ಷಿತ ಶಿಕ್ಷಣ ಸಾಲ ಲಭ್ಯವನ್ನು ಈಗ ಕೊಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಯುವ ಜನರಿಗೆ ಕೌಶಲ್ಯ ತರಬೇತಿ ನೀಡಲಾಗುತ್ತೆ. 30 ಲಕ್ಷ ಯುವಕರು ತರಬೇತಿ ಪಡೆಯಲಿದ್ದಾರೆ. ಇದಕ್ಕಾಗಿ ಬಜೆಟ್ನಲ್ಲಿ 2 ಲಕ್ಷ ಕೋಟಿ ರೂಪಾಯಿಗಳ ಪ್ಯಾಕೇಜನ್ನು ಘೋಷಣೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರವು 4.1 ಕೋಟಿ ಯುವಕರಿಗೆ ಉದ್ಯೋಗಕ್ಕಾಗಿ 5 ಯೋಜನೆಗಳನ್ನು ತರಲಿದೆ. ಸರ್ಕಾರ ಮುಂಬರುವ 5 ವರ್ಷಗಳಲ್ಲಿ 2 ಲಕ್ಷ ಕೋಟಿ ರೂಪಾಯಿನ ನೀಡಲಿದೆ ಅಂತ ತಿಳಿಸಿದ್ದಾರೆ. ಮುಂದಿನ 5 ವರ್ಷಗಳಲ್ಲಿ 1 ಕೋಟಿ ಯುವ ಜನರಿಗೆ ಸರ್ಕಾರ ಇಂಟರ್ನ್ಶಿಪ್ ನೀಡಲಿದೆ. 1 ವರ್ಷದ ಇಂಟರ್ನ್ಶಿಪ್ನಲ್ಲಿ ಪ್ರತಿ ತಿಂಗಳು 5,000 ರೂಪಾಯಿಗಳ ಆರ್ಥಿಕ ನೆರವನ್ನು ನೀಡ್ತೀವಿ ಅಂತ ಒಂದು ಘೋಷಣೆನ ಮಾಡಿದ್ದಾರೆ. ಮತ್ತು ಮೊದಲ ಬಾರಿಗೆ ಕೆಲಸಕ್ಕೆ ಸೇರುವ ಉದ್ಯೋಗಗಳಿಗೆ ಇನ್ನೊಂದು ಘೋಷಣೆ ಮಾಡಿದ್ದಾರೆ. ಏನು ಅಂದರೆ, 1 ತಿಂಗಳ ವೇತನವನ್ನು ನೀಡ್ತೀವಿ ಎಂದು ಹಣಕಾಸು ಸಚಿವ ಈಗ ತಿಳಿಸಿದ್ದಾರೆ. ಮೊದಲ ಬಾರಿಗೆ ಉದ್ಯೋಗಗಳಿಗೆ 15,000 ರೂಪಾಯಿಗಳವರೆಗೆ ಹಣನ DBT ಮಾಡ್ತೀವಿ. ಅರ್ಹತೆಯ ಮಿತಿಯು ತಿಂಗಳಿಗೆ 1 ಲಕ್ಷ ರೂಪಾಯಿ ಆಗಿರಲಿದ್ದು, ಇದರಿಂದ 210 ಲಕ್ಷ ಯುವಕರು ಪ್ರಯೋಜನ ಪಡೆಯಲಿದ್ದಾರೆ ಅಂತ ತಿಳಿಸಿದ್ದಾರೆ. ಅಂದರೆ ನೀವು ಮೊದಲು ಕೆಲಸಕ್ಕೆ ಸೇರಿದಾಗ 1 ತಿಂಗಳ ಒಂದು ಸ್ಯಾಲ್ರಿಯನ್ನು ಸರ್ಕಾರದಿಂದ ನೀವು ಪಡ್ಕೊತೀರಾ. 1 ಲಕ್ಷ ರೂಪಾಯಿಗಳ ಸಂಬಳದಲ್ಲಿ ಸರ್ಕಾರವು 3,000 ರೂಪಾಯಿಗಳು ನಿಮ್ಮ PFಗೆ ಹಾಕುತ್ತೆ ಅಂತ ಇವಾಗ ಈ ಒಂದು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಇದಿಷ್ಟು ಬಜೆಟ್ಗೆ ಸಂಬಂಧಪಟ್ಟಂಥ ಒಂದಷ್ಟು ಹೈಲೈಟ್ಸ್ಗಳಂತಲೇ ಹೇಳ್ಬೋದು. ಬಡವರಿಗೆ ಸಂಬಂಧಪಟ್ಟಂಥ ಏನೇನು ಘೋಷಣೆ ಮಾಡಿದ್ದಾರೆ, ಬಡವರಿಗೆ ಏನು ಅನುಕೂಲ ಆಗುತ್ತೆ ಅನ್ನೋದನ್ನು ನಾನಿಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಈ ಮಾಹಿತಿ ಆದರೂ ಸ್ವಲ್ಪ ಅದು ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವೇನೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.